ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನಿನ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಏನಿದೆಯಲ್ಲ, ಅದು ಒಂದು ಕಮಾಂಡೋ ಪಡೆಯನ್ನು ಸಹ ಹೊಂದಿದೆ. ಆ ಕಮಾಂಡೋ ಪಡೆ ಈಗ ದೊಡ್ಡದೊಂದು ಆಪರೇಷನ್ಗೆ ಇಳಿತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ, ವಿದೇಶಗಳಿಗೆ ನುಗ್ಗಿ ವಿದೇಶಗಳಲ್ಲಿ ಅಡಗಿ ಕುಳಿತಿರುವಂತಹ ಅಮೆರಿಕ ಸೈನಿಕರು, ಯಾವ ಸೈನಿಕರು ಇರಾನಿನ ಮೇಲೆ ದಾಳಿ ನಡೆಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡು ಪಕ್ಕದ ದೇಶಗಳಲ್ಲಿ ಹೋಟೆಲ್ಗಳಲ್ಲಿ ಅಥವಾ ಇನ್ಯಾವುದೋ ಜಾಗದಲ್ಲಿ ಅವಿತು ಕುಳಿತಿದ್ದಾರೆ ಅಥವಾ ವಸತಿ ಮಾಡಿಕೊಂಡಿದ್ದಾರೆ, ಅಲ್ಲಿಗೆ ನುಗ್ಗಿ ಅವರನ್ನು ಜೀವಂತ ಹಿಡಿಯುವಂತಹ ಒಂದು ಆಪರೇಷನ್ಗೆ ಮುಂದಾಗ್ತಾ ಇದೆ ಅಂತ ಸ್ವತಃ IRGC ಹೇಳ್ಕೊಂಡಿದೆ. ಅದರ ಜೊತೆಗೆ ಈ ಪ್ರದೇಶಗಳಲ್ಲಿ ನೀವು ಇರಬೇಡಿ, ಜನ ಯಾರು ಇರಬೇಡಿ. ಯಾಕಂದರೆ ಒಂದು, ನಾವು ನುಗ್ತೀವಿ, ನಮ್ಮ ಕಮಾಂಡೋಗಳು ನುಗ್ತಾರೆ, ಇಲ್ಲವೇ ಡ್ರೋನ್ ಅಥವಾ ಮಿಸೈಲ್ ಬಂದು ಬೀಳುತ್ತೆ. ಅದು ಹೋಟೆಲೇ ಆಗಿರಲಿ, ಪ್ಯಾಲೇಸ್ ಆಗಿರಲಿ, ಇನ್ಯಾವುದೇ ಜಾಗ ಆಗಿರಲಿ. ಸೊ ಇಂತಿಂಥ ಜಾಗಗಳಲ್ಲಿ ಯಾರೂ ಸಾರ್ವಜನಿಕರು ಇರಬೇಡಿ ಅಂತ ವಾರ್ನಿಂಗನ್ನು ಇರಾನ್ ಕೊಟ್ಟಿದೆ. ಸೊ ಏನಿದು ಕಂಪ್ಲೀಟ್ ವಿವರ ಮತ್ತು ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನುವಂತಹ ಅನುಮಾನಗಳಿದ್ದಾವೆ. ಸುದ್ದಿಗಳು ಏನು ಹೇಳ್ತಿದ್ದಾವೆ, ಸುದ್ದಿ ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಂಡಿರುವಂಥದ್ದು. ಸೊ ಆ ಪಟ್ಟಿಯೊಂದನ್ನು ಕೊಡ್ತೀನಿ, ಯಾವ್ಯಾವ ದೇಶದ ಯಾವ್ಯಾವ ಹೋಟೆಲ್ ಅಥವಾ ರೆಸಾರ್ಟ್ಗಳು ಯಾವುದನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಎಲ್ಲದಕ್ಕಿಂತ ಮೊದಲು ಫೆಬ್ರವರಿ 28, 2026ನೇ ಇಸ್ವಿಯಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಇರಾನ್ ಮೇಲೆ ಮಾತುಕತೆಗಳ ನಡುವೆ ಮೋಸದಿಂದ, ದ್ರೋಹದಿಂದ ಅಮೆರಿಕ ಇಸ್ರೇಲ್ ದಾಳಿ ಮಾಡಿತು. ಖಾಮಿನಿ ಅವರನ್ನು ಮೊದಲನೇ ದಾಳಿಯಲ್ಲಿ ಕೊಂದು ಹಾಕಿದ್ರು. ಅಲ್ಲಿಂದ ಇಲ್ಲಿಗೆ 30ನೇ ದಿನ ಇರಾನ್ ಹಿಂದಕ್ಕೆ ಹೋಗುವ ಮಾತೇ ಇಲ್ಲ, ಹೋರಾಡ್ಕೊಂಡು ಬರ್ತಿದೆ, ಪ್ರತಿದಾಳಿಯನ್ನು ನಡೆಸ್ಕೊಂಡು ಬರ್ತಿದೆ. ಸೊ ಏನೇನಾಗ್ತಿದೆ ಪ್ರತಿದಿನ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪ್ರತಿದಿನವೂ ಸಹ ವಿಡಿಯೋಗಳ ಮೂಲಕ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀನಿ. ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತವೆ. ಸೊ ಇವತ್ತು ನಾವು ನೋಡ್ತಿರುವಂತಹ ವಿಚಾರ ಏನು ಅಂದರೆ, IRGCಯ ಕಮಾಂಡೋ ಪಡೆ ಏನಿದೆಯಲ್ಲ, ವಿಶೇಷ ಕಮಾಂಡೋ ಪಡೆ, ಅದೊಂಥರ ರಾಕ್ಷಸಿ ರೂಪದ ಕಮಾಂಡೋ ಪಡೆ. ಅದು ಯಾವುದಕ್ಕೆಲ್ಲ ಅದು ಬಳಕೆ ಆಗುತ್ತೆ ಈ ಹಿಂದೆ ಅಂದರೆ, ದೇಶದ ವಿರುದ್ಧದ ಶತ್ರು ಅಂತ ಕರೆಸಿಕೊಳ್ಳುವ ಯಾರೇ ಆಗಿರಲಿ, ಅದು ಇಂಟರ್ನಲ್ ಶತ್ರು ಆಗಿರಲಿ, ಹೊರಗಡೆ ಎಕ್ಸ್ಟರ್ನಲ್ ಶತ್ರು ಆಗಿರಲಿ, ಅವರನ್ನು ಮುಗಿಸ್ಬೇಕು ಅಥವಾ ಏನಾದರೂ ಮಾಡಬೇಕು ಅವ್ರಿಗೆ ಅಂದ್ಕೊಂಡ್ರೆ ಈ ಪಡೆಯನ್ನು ಬಳಸ್ಕೊಳ್ತಾರೆ. ಇದು ನೇರ ಖಾಸ ದೇಶದ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರೇ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಪ್ಲ್ಯಾನಿಂಗ್ ಮಾಡ್ತಿದ್ದಂಥದ್ದು. ಈಗ ಅವರು ತೀರಿ ಹೋಗಿದ್ದಾರೆ. ಅವರ ಎರಡನೇ ಮಗ ಏನು ಮುಜ್ತಬಾ ಖಾಮಿನಿ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾಗಿದ್ದಾರೆ, ಅವರ ಅಡಿಯಲ್ಲಿ ಬರುತ್ತೆ. ಸೊ ಅವರು ಒಂದು ಆಪರೇಷನನ್ನು ಶುರು ಮಾಡ್ಕೊಂಡಿದ್ದಾರೆ. ಆ ಆಪರೇಷನ್ನಲ್ಲಿ ಅಮೆರಿಕ ಸೈನಿಕರನ್ನು ಜೀವಂತ ಹಿಡಿಯಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದಾರೆ. ಯಾಕಂದರೆ ಅದು ಒಂದು ಪ್ರತಿಷ್ಠೆಯ ವಿಚಾರ, ಇನ್ನೊಂದು ನೆಗೋಷಿಯೇಷನ್ಸ್ಗೆ ಬಹಳ ಉಪಯುಕ್ತವಾಗುತ್ತೆ. ಮಾತುಕತೆ ಸಂದರ್ಭದಲ್ಲಿ ನಿಮ್ಮ ಸೈನಿಕರ ಜೀವ ನಮ್ಮ ಕೈಲಿದೆ ಅಂತ ಹೇಳ್ಕೊಳ್ಬಹುದು. ಸೊ ಅಂಥದ್ದೊಂದು ಆಪರೇಷನ್ಗೆ ಮುಂದಾಗಿದ್ದಾರೆ. ಸೊ ಎಲ್ಲಿ ಸಿಗ್ತಾರೆ ಅಮೆರಿಕದ ಸೈನಿಕರು ಜೀವಂತವಾಗಿ? ಇವರಿಗೆ ಅದನ್ನು ಜೀವಂತವಾಗಿ ಸಿಗುವಂತಹ ಸನ್ನಿವೇಶವನ್ನು ಅಮೆರಿಕನೇ ಕ್ರಿಯೇಟ್ ಮಾಡಿಕೊಂಡಿದೆ. ಏನು, ಇರಾನ್ನ ಖರ್ಗ್ ದ್ವೀಪದ ಮೇಲೆ ಸೈನಿಕರನ್ನು ಇಳಿಸ್ಬೇಕು, ಆ ಮೂಲಕ ಆ ಖರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ಬೇಕು. ಯಾಕೆಂದರೆ ಖರ್ಗ್ ದ್ವೀಪವನ್ನು ವಶಪಡಿಸ್ಕೊಂಡ್ರೆ ಇರಾನ್ಗೆ ಕತ್ತು ಹಿಸುಕದಂಗೆ ಆಗುತ್ತೆ. ಇಷ್ಟು ದಿನ ಆಲ್ಮೋಸ್ಟ್ ಒಂದು ತಿಂಗಳಿಂದ ಅದು ಏನು ರೌದ್ರಾವತಾರ ತೋರ್ತಾ ಇದೆ. ಅಮೆರಿಕ ಬೆಚ್ಚಿ ಬಿದ್ದಿದೆ, ಇಸ್ರೇಲ್ ಬೆಚ್ಚಿ ಬಿದ್ದಿದೆ, ಬೇರೆ ಯಾರೂ ಅವರ ಸಪೋರ್ಟಿಗೆ ಬರ್ತಾ ಇಲ್ಲ, ಹೆದರ್ತಿದ್ದಾರೆ. ಹುರ್ಮುಜ್ ಸ್ಟ್ರೈಟ್ ಬಂದಾಗಿ ಕೂತಿದೆ, ಇನ್ನೊಂದು ಸ್ಟ್ರೈಟು ಅದು ಸಹ ಬಂದಾಗುವ ಸ್ಥಿತಿ ಬಂದಿದೆ. ಹೌತೀಸು ಅದರ ಮೇಲೆ ಟಾರ್ಗೆಟ್ ಮಾಡುವಂತಹ ಚಾನ್ಸಸ್ ಇದೆ. ಹೀಗೆಲ್ಲ ಇರಬೇಕಾದ್ರೆ ಇರಾನನ್ನು ಈಗ ತಗ್ಗು ಬಡಿಬೇಕು ಅಂದರೆ ಅದರ ಕತ್ತು ಹಿಸ್ಕಬೇಕು. ಕತ್ತು ಯಾವುದು? ಈ ಖರ್ಗ್ ದ್ವೀಪ. ಯಾಕೆಂದರೆ ಇರಾನ್ ಎಕ್ಸ್ಪೋರ್ಟ್ ಮಾಡುವಂತಹ ಆಯಿಲ್ನಲ್ಲಿ 90% ಆಯಿಲು ಖರ್ಗ್ ದ್ವೀಪದಲ್ಲೇ ಪ್ರೊಸೆಸ್ ಆಗೋದು. ಸೊ ಆ ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥದ್ದು ಇವ್ರ ಲೆಕ್ಕಾಚಾರ. ಅದಕ್ಕೆ ಕಮಾಂಡೋಗಳನ್ನು ಅಂದರೆ ಅಮೇರಿಕದ ನೇವಿ ಸೀಲುಗಳು, ಕಮಾಂಡೋಗಳು, ಆರ್ಮಿ ಸ್ಪೆಷಲ್ 82nd ಏರ್ಬೋರ್ನ್ ಡಿವಿಷನ್ ಅಂತ ಬರುತ್ತೆ, ಅಂಥದಕ್ಕಿಂತಲೇ ಅದು ಆಕಾಶದಿಂದ ಹೆಲಿಕಾಪ್ಟರ್ಗಳ ಮೂಲಕ ಇಳಿಸುವಂಥದ್ದು ಎಲ್ಲ ಸಿದ್ಧತೆಗಳನ್ನು ಅಮೆರಿಕ ಮಾಡಿಕೊಳ್ತಿದೆ ಅಂತ ಸುದ್ದಿಗಳಿದ್ದಾವೆ. ಸೊ ಅವರೆಲ್ಲರನ್ನೂ ಸಹ ಒಟ್ಟಿಗೆ ತಗೊಂಡು ಬಂದು ಎಲ್ಲೋ ಹಾಕೋಕ್ಕಾಗಲ್ವಲ್ಲ, ಅಲ್ಲಲ್ಲಿ ಒಂದಷ್ಟು ಗುಂಪುಗಳಾಗಿ ಇಟ್ಟಿದೆ ಹತ್ತಿರದ ದೇಶಗಳಲ್ಲಿ ಅನ್ನೋದು ಇರಾನ್ನ ಗುಮಾನಿ ಮತ್ತು ಖಚಿತ ಮಾಹಿತಿ ಅಂತ ಇರಾನ್ ಹೇಳ್ಕೊಳ್ತಿದೆ. ಅಂತಹದ್ದು ಇದ್ದರೂ ಇರಬಹುದು. ಯಾಕೆಂದರೆ ಕಳೆದ ವಾರ, ಅದಕ್ಕೆ ಹಿಂದಿನ ವಾರ 2-3 ಸಂದರ್ಭಗಳಲ್ಲಿ ಕೆಲವು ಹೋಟೆಲ್ಗಳ ಮೇಲೆ ಹೋಗಿ ಡ್ರೋನುಗಳು ಬಿದ್ದಾಗ
ಇರಾನ್ನ ಡ್ರೋನ್ ಹೋಗಿ ಹೋಟೆಲ್ಗಳಿಗೆ ಸ್ಟ್ರೈಕ್ ಮಾಡಿದಾಗ ಅದರ ಒಳಗೆ ಇದ್ದಂತಹ ಅಮೆರಿಕ ಸೈನಿಕರು ಗಾಯಗೊಂಡಿದ್ದಾರೆ, ಒಂದಷ್ಟು ಸಾವು ನೋವುಗಳು ಸಹ ಆಗಿದ್ದಾವೆ. ಅದು UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರಬಹುದು, ಇನ್ನೊಂದಷ್ಟು ಅರಬ್ ರಾಷ್ಟ್ರಗಳು. ಸೊ ಅಂತಹದ್ದೇ ಕೆಲಸವನ್ನ ಈಗಲೂ ಸಹ ಮಾಡ್ತಿರುವಂತಹ ಸಾಧ್ಯತೆ ಇದೆ. ಅದನ್ನು ಮನಗಂಡಿರುವಂತಹ ಇರಾನ್ ತನ್ನ ಕಮಾಂಡೋ ಫೋರ್ಸ್ಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದೆ, ಅಟ್ಯಾಕ್ ಮಾಡಿ ಆದಷ್ಟು ಜೀವಂತ ಹಿಡ್ಕೊಂಡು ಬನ್ನಿ ಅಂತ. ಸೊ ಅದರ ಪ್ರಕಾರ ಎಲ್ಲೆಲ್ಲಿದ್ದಾರೆ, ಅಥವಾ ಬೇರೆ ಸುದ್ದಿ ಮೂಲಗಳ ಪ್ರಕಾರ ಎಲ್ಲೆಲ್ಲಿ ಇರಬಹುದು ಅಮೆರಿಕದ ಸೈನಿಕರು ಅಂದರೆ, ಲೆಬನಾನ್ ದೇಶದ ಬೈರೂತ್ನಲ್ಲಿ ಅಲ್ಲೊಂದು ಓಲ್ಡ್ ಏರ್ಪೋರ್ಟ್ ಇದೆ, ಹಳೆಯ ವಿಮಾನ ನಿಲ್ದಾಣ. ಅಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಒಂದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಮೆರಿಕದ ಸೈನಿಕರು, ಕಾಯ್ತಿದ್ದಾರೆ ಆರ್ಡರ್ಸ್ಗಾಗಿ ಅನ್ನುವಂಥದ್ದು ಮಾಹಿತಿ. ಸೊ ಅಲ್ಲಿಗೆ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇರಾನ್ನ ಕಮಾಂಡೋ ಫೋರ್ಸ್ ಅಲ್ಲಿ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಕಮಾಂಡೋ ಫೋರ್ಸ್ ಹೋಗೋದಕ್ಕೆ ಸಾಧ್ಯ ಇಲ್ಲದಂತಹ ಸಂದರ್ಭದಲ್ಲಿ ಡ್ರೋನುಗಳು, ಮಿಸೈಲ್ಗಳು ಅದಕ್ಕೆ ಹೊಡಿತವೆ, ಅದೊಂದು ಸಾಧ್ಯತೆ. ಇನ್ನು ಡಮಾಸ್ಕಸ್, ಸಿರಿಯಾದ ರಾಜಧಾನಿ, ಅಲ್ಲಿಯೂ ಸಹ ಒಂದಷ್ಟು ಅಮೆರಿಕದ ಸೈನಿಕರು, ಕಮಾಂಡೋಗಳು ಎಲ್ಲರೂ ಸಹ ಆಶ್ರಯ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲಿರುವಂತಹ ರಿಪಬ್ಲಿಕ್ ಅರಮನೆ, 4 ಸೀಸನ್ ಅನ್ನುವಂತಹ ಒಂದು ಹೋಟೆಲು, ಆ ನಂತರ ಶೆರಟನ್ ಅನ್ನುವಂತಹ ಹೋಟೆಲು, ಇಲ್ಲೆಲ್ಲವೂ ಸಹ ಅಮೆರಿಕದ ಸೈನಿಕರಿದ್ದಾರೆ ಅನ್ನೋದು ಇರಾನ್ನ ಗುಮಾನಿ. ಸೊ ಆ ಎಲ್ಲ ಕಡೆಗಳಿಗೂ ಸಹ ಹೇಳ್ಕೊಂಡಿದ್ದೆ, ಅಲ್ಲಿ ಬೇರೆ ಯಾರಾದರೂ ಇದ್ದರೆ ಇದಕ್ಕೆ ನೀವೇ ಜವಾಬ್ದಾರರು, ಅಲ್ಲಿ ಯಾರೂ ಇರಬೇಡಿ, ಸುತ್ತಮುತ್ತಲೂ ಯಾರೂ ಇರಬೇಡಿ, ನಾವು ಯಾವಾಗ ಬೇಕಾದ್ರೂ ಆಪರೇಷನ್ ಮಾಡ್ತೀವಿ ಅಂತ ಎಲ್ಲ ಜಾಗಗಳಿಗೂ ಹೇಳ್ಕೊಂಡಿದೆ ಇರಾನ್. ಇದೊಂದಕ್ಕೆ ಅಲ್ಲ, ಡಮಾಸ್ಕಸ್ ಒಂದೇ ಅಲ್ಲ, ಎಲ್ಲ ಕಡೆಗೂ ಹೇಳ್ಕೊಂಡಿದೆ. ಇನ್ನು ಜಿಬೂಟಿ ಜಿಬೂಟಿ ದೇಶದ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಈಸ್ಟ್ ಆಫ್ರಿಕಾದಲ್ಲಿರುವಂಥದ್ದು ಜಿಬೂಟಿ ಏರ್ಪೋರ್ಟ್, ಅಲ್ಲಿಯೂ ಸಹ ಸಾಕಷ್ಟು ಸೈನಿಕರನ್ನು ಒಟ್ಟುಗೂಡಿಸಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ, ಯಾವಾಗ ಬೇಕೋ ಆವಾಗ ಏರ್ಲಿಫ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಒಂದು ಸುದ್ದಿ. ಸೊ ಅಲ್ಲಿಯೂ ಸಹ ಟಾರ್ಗೆಟ್ ಮಾಡುತ್ತೆ. ಅಲ್ಲಿಗೆ ಹೇಗೆ ತಲುಪಿದ್ರು ಅಂದ್ರೆ ಇಸ್ತಾನ್ಬುಲ್ ಮೂಲಕ ತಲುಪಿದ್ದಾರೆ ಅನ್ನುವಂಥದ್ದು ಇರಾನ್ ಹೇಳ್ಕೊಳ್ತಾ ಇರುವಂಥದ್ದು. ಅಮೆರಿಕ ಸೈನಿಕರು ಅಲ್ಲಿ ತಲುಪಿದ್ದಾರೆ, ಅದನ್ನು ಸಹ ನಾವು ಟಾರ್ಗೆಟ್ ಮಾಡ್ತೀವಿ, ಕಮಾಂಡ್ ಆಪರೇಷನು, ಇಲ್ಲಾಂದರೆ ಡ್ರೋನು, ಇಲ್ಲಾಂದರೆ ಮಿಸೈಲ್. ಒಟ್ಟಿನಲ್ಲಿ ನಮ್ಮ ಗುರಿ ಬಂದು ಅವರನ್ನು ಜೀವಂತ ಹಿಡಿಬೇಕು ಅನ್ನುವಂಥದ್ದು. ಜೀವಂತ ಹಿಡಿಯೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಮಾಡ್ತೀವಿ ಅನ್ನುವಂಥದ್ದು. ಇದಿಷ್ಟು ಈಗ ಕೊಟ್ಟಿರುವಂತಹ ಈಗ ನಮಗೆ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ. ಕೆಲವು ಇಂಟರ್ನ್ಯಾಷನಲ್ ಪತ್ರಿಕೆಗಳು ಹೇಳ್ಕೊಂಡಿದ್ದಾವೆ, ಇರಾನ್ನ ಮೂಲಗಳು ಸಹ ಹೇಳ್ತಿದ್ದಾವೆ. ಸೊ ಇದು ನಾನು ಮತ್ತೆ ಹೇಳ್ಬಿಡ್ತೀನಿ, ಲೆಬನಾನ್ನಲ್ಲಿರುವಂತಹ ಬೈರೂತ್ನ ಹಳೆ ಏರ್ಪೋರ್ಟು, ಸಿರಿಯಾ ದೇಶದ ಡಮಾಸ್ಕಸ್ನಲ್ಲಿರುವಂತಹ ರಿಪಬ್ಲಿಕ್ ಪ್ಯಾಲೇಸ್, 4 ಸೀಸನ್ಸು, ಶೆರಟನ್ ಹೋಟೆಲ್ಸು, ಆ ನಂತರ ಜಿಬೂಟಿ ಈಸ್ಟ್ ಆಫ್ರಿಕಾದು ಅಲ್ಲಿರುವಂತಹ ಏರ್ಪೋರ್ಟಲ್ಲಿ ಇಸ್ತಾನ್ಬುಲ್ ಮೂಲಕ ಹೋಗಿ ಅಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ, ಅಥವಾ ಅಲ್ಲಿ ಸಿದ್ಧತೆಗೆ ಅಥವಾ ಕರೆಗೆ ಕಾಯ್ತಾ ಕೂತಿದ್ದಾರೆ ಅನ್ನುವಂಥದ್ದು ಇರುವಂತಹ ಮಾಹಿತಿ. ಸೊ ಇಲ್ಲೆಲ್ಲವೂ ಸಹ ಯಾವಾಗ ಬೇಕಾದರೂ ಡ್ರೋನ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್ ಆಗಬಹುದು, ಮತ್ತು ಅವರನ್ನು ಜೀವಂತ ಹಿಡಿಯೋ ಪ್ರಯತ್ನವನ್ನು ಸಹ ನಾವು ಮಾಡ್ತೀವಿ ಆಪರೇಷನ್ ಮೂಲಕ, ಕಮಾಂಡ್ ಆಪರೇಷನ್ ಮೂಲಕ ಅಂತ ಇರಾನ್ ಹೇಳ್ಕೊಳ್ತಿದೆ. ಸೊ ಇದಿಷ್ಟು ಇರಾನ್ ಕಡೆಯಿಂದ ಸಿದ್ಧತೆ ಆಗಿದೆ, ಆಲ್ಮೋಸ್ಟ್ ಕಮಾಂಡೋ ಪಡೆ ಹೊರಟಿದೆ ಅಂತ ಬರ್ತಿರುವಂತಹ ಮಾಹಿತಿ. ಅವರು ಹೋಗಿ ಇಂತಹದ್ದೊಂದು ಆಪರೇಷನ್ಗೆ ಕೈ ಹಾಕಲಿದ್ದಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.